ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಒಂದು ವಾರಗಳ ಕಾಲ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಸುಮಾರು 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ. ಆ ಕಾರಣದಿಂದಾಗಿ ಸಮುದ್ರದ ತೀರದ ನಿವಾಸಿಗಳು ಜೊತೆಗೆ ಮೀನುಗಾರಿಕೆಗೆ ಇಳಿಯುವಂಥ ನಾಡದೋಣಿ ಮೀನುಗಾರರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಆದರೂ ಕೂಡ ಒಂದಷ್ಟು ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರದ ಒಂದು ಲಕ್ಷಣಗಳನ್ನು ಗಮನಿಸಿಕೊಂಡು ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯನ್ನು ಮಾಡುವಂಥ ಒಂದು ಸಾಹಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಸಾಕಷ್ಟು ದಿನಗಳಿಂದ ನಾಡದೋಣಿ ಮೀನುಗಾರಿಕೆ ನಡಿಬೇಕಿತ್ತು, ಆದರೆ ಪ್ರಕೃತಿಯ ಮುನಿಸಿನಿಂದ ಸಾಕಷ್ಟು ಮೀನುಗಾರಿಕೆ ಕುಂಠಿತ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಸಮುದ್ರವನ್ನು ಮೀನುಗಾರರೇ ಗಮನಿಸಿಕೊಂಡು ಇಲಾಖೆಯ ಯಾವುದೇ ಆದೇಶ ಇದ್ದರೂ ಕೂಡ ಒಂದಷ್ಟು ಮೀನುಗಾರಿಕೆಗೆ ಮಾಡುವಂಥ ಸಾಹಸವನ್ನು ಮಾಡಿರುವಂಥದ್ದು. ನಾವು ಸದ್ಯಕ್ಕೆ ಪಡುಕೆರೆ ಅಳಿವೆ ಬಾಗಿಲು ಅಂತ ನಾವೇನು ಹೇಳ್ತೇವೆ, ಸಮುದ್ರಕ್ಕೆ ಹೋಗುವ ಬಂದರಿಂದ ಹೋಗುವ ಮತ್ತು ಬರುವಂಥ ಬಾಗಿಲೇನಿದೆ ಆ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಸಾಕಷ್ಟು ಮೀನುಗಾರರು ನಾಡದೋಣಿ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈ ಬಾರಿಯ ಮಳೆಗಾಲದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಮೀನುಗಾರರದ್ದು ಸಂಭವಿಸಿದೆ. ಗಂಗೊಳ್ಳಿಯಲ್ಲಿ ಇತ್ತೀಚೆಗೆ 3 ಸಾವು ಸಂಭವಿಸಿದರೆ ಮಲ್ಪೆಯಲ್ಲೂ ಕೂಡ 1 ಸಾವು ಸಂಭವಿಸಿತ್ತು. ಹಾಗಾಗಿ ಒಂದಷ್ಟು ಮೀನುಗಾರರು ಎಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಮೀನುಗಾರರಿಗೆ ಒಂದಷ್ಟು ಜಾಕೆಟ್ಗಳನ್ನು ಧರಿಸಿಕೊಂಡು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಸಲಹೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಮೀನುಗಾರರು ಒಂದು ಆಪತ್ತಿಗೆ ಒಳಪಟ್ಟಾಗ ಅವರಿಗೆ ಆ ಜಾಕೆಟ್ಗಳು ಅವರನ್ನು ರಕ್ಷಣೆ ಮಾಡ್ತದೆ, ದಡಕ್ಕೆ ಸೇರಿಸ್ತದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಜಾಕೆಟನ್ನು ಧರಿಸಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇರುವಂಥದ್ದು. ಆದರೆ ಸದ್ಯಕ್ಕೆ ಮೀನುಗಾರರು ಜಾಕೆಟನ್ನು ಧರಿಸಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಿಂದಾಗಿ ಅದನ್ನು ಮಾಡಿಫೈ ಮಾಡಿದಂಥ ಜಾಕೆಟ್ಗಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಸದ್ಯಕ್ಕೆ ಸರ್ಕಾರ ಕೂಡ ಮೀನುಗಾರರಿಗೆ ಜಾಕೆಟ್ಗಳನ್ನು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಈಗಾಗಲೇ ಮೀನುಗಾರಿಕಾ ಸಚಿವರು ಕೂಡ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಮೀನುಗಾರರು ಮೀನುಗಾರಿಕೆಯಲ್ಲಿ ತೊಡಗಿ ಜನರಿಗೆ ಒಂದಷ್ಟು ಮೀನನ್ನು ಒದಗಿಸುವ ಮತ್ತು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡುವ ಕಸುಬಿನಲ್ಲಿ ಯಾವುದೇ ಅಪಾಯ ಆಪತ್ತುಗಳಿಲ್ಲದೆ ಮೀನುಗಾರಿಕೆಯನ್ನು ಮಾಡುವಂತಾಗಲಿ ಅನ್ನೋದು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಒಂದು ವಾರಗಳ ಕಾಲ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಸುಮಾರು 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ. ಆ ಕಾರಣದಿಂದಾಗಿ ಸಮುದ್ರದ ತೀರದ ನಿವಾಸಿಗಳು ಜೊತೆಗೆ ಮೀನುಗಾರಿಕೆಗೆ ಇಳಿಯುವಂಥ ನಾಡದೋಣಿ ಮೀನುಗಾರರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಆದರೂ ಕೂಡ ಒಂದಷ್ಟು ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರದ ಒಂದು ಲಕ್ಷಣಗಳನ್ನು ಗಮನಿಸಿಕೊಂಡು ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯನ್ನು ಮಾಡುವಂಥ ಒಂದು ಸಾಹಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಸಾಕಷ್ಟು ದಿನಗಳಿಂದ ನಾಡದೋಣಿ ಮೀನುಗಾರಿಕೆ ನಡಿಬೇಕಿತ್ತು, ಆದರೆ ಪ್ರಕೃತಿಯ ಮುನಿಸಿನಿಂದ ಸಾಕಷ್ಟು ಮೀನುಗಾರಿಕೆ ಕುಂಠಿತ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಸಮುದ್ರವನ್ನು ಮೀನುಗಾರರೇ ಗಮನಿಸಿಕೊಂಡು ಇಲಾಖೆಯ ಯಾವುದೇ ಆದೇಶ ಇದ್ದರೂ ಕೂಡ ಒಂದಷ್ಟು ಮೀನುಗಾರಿಕೆಗೆ ಮಾಡುವಂಥ ಸಾಹಸವನ್ನು ಮಾಡಿರುವಂಥದ್ದು. ನಾವು ಸದ್ಯಕ್ಕೆ ಪಡುಕೆರೆ ಅಳಿವೆ ಬಾಗಿಲು ಅಂತ ನಾವೇನು ಹೇಳ್ತೇವೆ, ಸಮುದ್ರಕ್ಕೆ ಹೋಗುವ ಬಂದರಿಂದ ಹೋಗುವ ಮತ್ತು ಬರುವಂಥ ಬಾಗಿಲೇನಿದೆ ಆ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಸಾಕಷ್ಟು ಮೀನುಗಾರರು ನಾಡದೋಣಿ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈ ಬಾರಿಯ ಮಳೆಗಾಲದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಮೀನುಗಾರರದ್ದು ಸಂಭವಿಸಿದೆ. ಗಂಗೊಳ್ಳಿಯಲ್ಲಿ ಇತ್ತೀಚೆಗೆ 3 ಸಾವು ಸಂಭವಿಸಿದರೆ ಮಲ್ಪೆಯಲ್ಲೂ ಕೂಡ 1 ಸಾವು ಸಂಭವಿಸಿತ್ತು. ಹಾಗಾಗಿ ಒಂದಷ್ಟು ಮೀನುಗಾರರು ಎಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಮೀನುಗಾರರಿಗೆ ಒಂದಷ್ಟು ಜಾಕೆಟ್ಗಳನ್ನು ಧರಿಸಿಕೊಂಡು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಸಲಹೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಮೀನುಗಾರರು ಒಂದು ಆಪತ್ತಿಗೆ ಒಳಪಟ್ಟಾಗ ಅವರಿಗೆ ಆ ಜಾಕೆಟ್ಗಳು ಅವರನ್ನು ರಕ್ಷಣೆ ಮಾಡ್ತದೆ, ದಡಕ್ಕೆ ಸೇರಿಸ್ತದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಜಾಕೆಟನ್ನು ಧರಿಸಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇರುವಂಥದ್ದು. ಆದರೆ ಸದ್ಯಕ್ಕೆ ಮೀನುಗಾರರು ಜಾಕೆಟನ್ನು ಧರಿಸಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಿಂದಾಗಿ ಅದನ್ನು ಮಾಡಿಫೈ ಮಾಡಿದಂಥ ಜಾಕೆಟ್ಗಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಸದ್ಯಕ್ಕೆ ಸರ್ಕಾರ ಕೂಡ ಮೀನುಗಾರರಿಗೆ ಜಾಕೆಟ್ಗಳನ್ನು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಈಗಾಗಲೇ ಮೀನುಗಾರಿಕಾ ಸಚಿವರು ಕೂಡ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಮೀನುಗಾರರು ಮೀನುಗಾರಿಕೆಯಲ್ಲಿ ತೊಡಗಿ ಜನರಿಗೆ ಒಂದಷ್ಟು ಮೀನನ್ನು ಒದಗಿಸುವ ಮತ್ತು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡುವ ಕಸುಬಿನಲ್ಲಿ ಯಾವುದೇ ಅಪಾಯ ಆಪತ್ತುಗಳಿಲ್ಲದೆ
ಮೀನುಗಾರಿಕೆಯನ್ನು ಮಾಡುವಂತಾಗಲಿ ಅನ್ನೋದು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. 1 ವಾರಗಳ ಕಾಲ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಸುಮಾರು 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ. ಆ ಕಾರಣದಿಂದಾಗಿ ಸಮುದ್ರದ ತೀರದ ನಿವಾಸಿಗಳು ಜೊತೆಗೆ ಮೀನುಗಾರಿಕೆಗೆ ಇಳಿಯುವಂಥ ನಾಡದೋಣಿ ಮೀನುಗಾರರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಆದರೂ ಕೂಡ ಒಂದಷ್ಟು ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರದ ಒಂದು ಲಕ್ಷಣಗಳನ್ನು ಗಮನಿಸಿಕೊಂಡು ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯನ್ನು ಮಾಡುವಂಥ ಒಂದು ಸಾಹಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಸಾಕಷ್ಟು ದಿನಗಳಿಂದ ನಾಡದೋಣಿ ಮೀನುಗಾರಿಕೆ ನಡಿಬೇಕಿತ್ತು, ಆದರೆ ಪ್ರಕೃತಿಯ ಮುನಿಸಿನಿಂದ ಸಾಕಷ್ಟು ಮೀನುಗಾರಿಕೆ ಕುಂಠಿತ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಸಮುದ್ರವನ್ನು ಮೀನುಗಾರರೇ ಗಮನಿಸಿಕೊಂಡು ಇಲಾಖೆಯ ಯಾವುದೇ ಆದೇಶ ಇದ್ದರೂ ಕೂಡ ಒಂದಷ್ಟು ಮೀನುಗಾರಿಕೆಗೆ ಮಾಡುವಂಥ ಸಾಹಸವನ್ನು ಮಾಡಿರುವಂಥದ್ದು. ನಾವು ಸದ್ಯಕ್ಕೆ ಪಡುಕೆರೆ ಅಳಿವೆ ಬಾಗಿಲು ಅಂತ ನಾವೇನು ಹೇಳ್ತೇವೆ, ಸಮುದ್ರಕ್ಕೆ ಹೋಗುವ ಬಂದರಿಂದ ಹೋಗುವ ಮತ್ತು ಬರುವಂಥ ಬಾಗಿಲೇನಿದೆ ಆ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಸಾಕಷ್ಟು ಮೀನುಗಾರರು ನಾಡದೋಣಿ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈ ಬಾರಿಯ ಮಳೆಗಾಲದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಮೀನುಗಾರರದ್ದು ಸಂಭವಿಸಿದೆ. ಗಂಗೊಳ್ಳಿಯಲ್ಲಿ ಇತ್ತೀಚೆಗೆ 3 ಸಾವು ಸಂಭವಿಸಿದರೆ ಮಲ್ಪೆಯಲ್ಲೂ ಕೂಡ 1 ಸಾವು ಸಂಭವಿಸಿತ್ತು. ಹಾಗಾಗಿ ಒಂದಷ್ಟು ಮೀನುಗಾರರು ಎಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಮೀನುಗಾರರಿಗೆ ಒಂದಷ್ಟು ಜಾಕೆಟ್ಗಳನ್ನು ಧರಿಸಿಕೊಂಡು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಸಲಹೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಮೀನುಗಾರರು ಒಂದು ಆಪತ್ತಿಗೆ ಒಳಪಟ್ಟಾಗ ಅವರಿಗೆ ಆ ಜಾಕೆಟ್ಗಳು ಅವರನ್ನು ರಕ್ಷಣೆ ಮಾಡ್ತದೆ, ದಡಕ್ಕೆ ಸೇರಿಸ್ತದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಜಾಕೆಟನ್ನು ಧರಿಸಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇರುವಂಥದ್ದು. ಆದರೆ ಸದ್ಯಕ್ಕೆ ಮೀನುಗಾರರು ಜಾಕೆಟನ್ನು ಧರಿಸಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಿಂದಾಗಿ ಅದನ್ನು ಮಾಡಿಫೈ ಮಾಡಿದಂಥ ಜಾಕೆಟ್ಗಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಸದ್ಯಕ್ಕೆ ಸರ್ಕಾರ ಕೂಡ ಮೀನುಗಾರರಿಗೆ ಜಾಕೆಟ್ಗಳನ್ನು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಈಗಾಗಲೇ ಮೀನುಗಾರಿಕಾ ಸಚಿವರು ಕೂಡ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಮೀನುಗಾರರು ಮೀನುಗಾರಿಕೆಯಲ್ಲಿ ತೊಡಗಿ ಜನರಿಗೆ ಒಂದಷ್ಟು ಮೀನನ್ನು ಒದಗಿಸುವ ಮತ್ತು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡುವ ಕಸುಬಿನಲ್ಲಿ ಯಾವುದೇ ಅಪಾಯ ಆಪತ್ತುಗಳಿಲ್ಲದೆ ಮೀನುಗಾರಿಕೆಯನ್ನು ಮಾಡುವಂತಾಗಲಿ ಅನ್ನೋದು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. 1 ವಾರಗಳ ಕಾಲ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಸುಮಾರು 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ. ಆ ಕಾರಣದಿಂದಾಗಿ ಸಮುದ್ರದ ತೀರದ ನಿವಾಸಿಗಳು ಜೊತೆಗೆ ಮೀನುಗಾರಿಕೆಗೆ ಇಳಿಯುವಂಥ ನಾಡದೋಣಿ ಮೀನುಗಾರರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಆದರೂ ಕೂಡ ಒಂದಷ್ಟು ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರದ ಒಂದು ಲಕ್ಷಣಗಳನ್ನು ಗಮನಿಸಿಕೊಂಡು ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯನ್ನು ಮಾಡುವಂಥ ಒಂದು ಸಾಹಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಸಾಕಷ್ಟು ದಿನಗಳಿಂದ ನಾಡದೋಣಿ ಮೀನುಗಾರಿಕೆ ನಡಿಬೇಕಿತ್ತು, ಆದರೆ ಪ್ರಕೃತಿಯ ಮುನಿಸಿನಿಂದ ಸಾಕಷ್ಟು ಮೀನುಗಾರಿಕೆ ಕುಂಠಿತ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಸಮುದ್ರವನ್ನು ಮೀನುಗಾರರೇ ಗಮನಿಸಿಕೊಂಡು ಇಲಾಖೆಯ ಯಾವುದೇ ಆದೇಶ ಇದ್ದರೂ ಕೂಡ ಒಂದಷ್ಟು ಮೀನುಗಾರಿಕೆಗೆ ಮಾಡುವಂಥ ಸಾಹಸವನ್ನು ಮಾಡಿರುವಂಥದ್ದು. ನಾವು ಸದ್ಯಕ್ಕೆ ಪಡುಕೆರೆ ಅಳಿವೆ ಬಾಗಿಲು ಅಂತ ನಾವೇನು ಹೇಳ್ತೇವೆ, ಸಮುದ್ರಕ್ಕೆ ಹೋಗುವ ಬಂದರಿಂದ ಹೋಗುವ ಮತ್ತು ಬರುವಂಥ ಬಾಗಿಲೇನಿದೆ ಆ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಸಾಕಷ್ಟು ಮೀನುಗಾರರು ನಾಡದೋಣಿ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈ ಬಾರಿಯ ಮಳೆಗಾಲದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಮೀನುಗಾರರದ್ದು ಸಂಭವಿಸಿದೆ. ಗಂಗೊಳ್ಳಿಯಲ್ಲಿ ಇತ್ತೀಚೆಗೆ 3 ಸಾವು ಸಂಭವಿಸಿದರೆ ಮಲ್ಪೆಯಲ್ಲೂ ಕೂಡ 1 ಸಾವು ಸಂಭವಿಸಿತ್ತು. ಹಾಗಾಗಿ ಒಂದಷ್ಟು ಮೀನುಗಾರರು ಎಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಮೀನುಗಾರರಿಗೆ ಒಂದಷ್ಟು ಜಾಕೆಟ್ಗಳನ್ನು ಧರಿಸಿಕೊಂಡು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಸಲಹೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಮೀನುಗಾರರು ಒಂದು ಆಪತ್ತಿಗೆ ಒಳಪಟ್ಟಾಗ ಅವರಿಗೆ ಆ ಜಾಕೆಟ್ಗಳು ಅವರನ್ನು ರಕ್ಷಣೆ ಮಾಡ್ತದೆ, ದಡಕ್ಕೆ ಸೇರಿಸ್ತದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಜಾಕೆಟನ್ನು ಧರಿಸಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇರುವಂಥದ್ದು. ಆದರೆ ಸದ್ಯಕ್ಕೆ ಮೀನುಗಾರರು ಜಾಕೆಟನ್ನು ಧರಿಸಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಿಂದಾಗಿ ಅದನ್ನು ಮಾಡಿಫೈ ಮಾಡಿದಂಥ ಜಾಕೆಟ್ಗಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಸದ್ಯಕ್ಕೆ ಸರ್ಕಾರ ಕೂಡ ಮೀನುಗಾರರಿಗೆ
ಜಾಕೆಟ್ಗಳನ್ನು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಈಗಾಗಲೇ ಮೀನುಗಾರಿಕಾ ಸಚಿವರು ಕೂಡ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಮೀನುಗಾರರು ಮೀನುಗಾರಿಕೆಯಲ್ಲಿ ತೊಡಗಿ ಜನರಿಗೆ ಒಂದಷ್ಟು ಮೀನನ್ನು ಒದಗಿಸುವ ಮತ್ತು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡುವ ಕಸುಬಿನಲ್ಲಿ ಯಾವುದೇ ಅಪಾಯ ಆಪತ್ತುಗಳಿಲ್ಲದೆ ಮೀನುಗಾರಿಕೆಯನ್ನು ಮಾಡುವಂತಾಗಲಿ ಅನ್ನೋದು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.